ಈಗಿನ ಕಾಲದಲ್ಲಿ ಮುಂಚೆ ಥರ ಗಂಡು ಮಕ್ಕಳೇ ಹುಟ್ಟಲಿ ಅನ್ನೋದು ಜಾಸ್ತಿ ಇತ್ತು. ಈಗಿನ ಇದರಲ್ಲಿ ಯಾವ ಮಗು ಆದ್ರೇನು ಏನು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು ಆ ರೀತಿ ಇದೆ. ಈಗಿನ ಪುಲ್ವಾಮಾ ದಾಳಿ ಎಗೇನ್ಸ್ಟ್ ಹೋರಾಡಿದ್ರಲ್ಲಿ ಪೈಲಟ್ನಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದರು ಅನ್ನೋದು ಕೂಡ ಒಂದು ಇದು. ಈಗಿನ ಎಜುಕೇಷನ್ ಸಿಸ್ಟಮ್ನಲ್ಲೂ ಹೆಣ್ಮಕ್ಳ ರಿಸಲ್ಟ್ಸೇ ಜಾಸ್ತಿ ಬರ್ತಾ ಇದೆ. ಸೊ ವುಮೆನ್ಸ್ ಡೇ ಸೆಲೆಬ್ರೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾವ ಫೀಲ್ಡ್ನಲ್ಲಿ ಹೆಣ್ಮಕ್ಳು ಇಲ್ಲ ಅಂತ ಹೇಳ್ಬೋದು. ಈಗ ಬಸ್ ಡ್ರೈವರಿಂದ ಹಿಡಿದು ಆಟೋ ಎವ್ರಿ ಡೇ ನಾವು ನೋಡ್ತಾ ಇದ್ದೀವಿ. 171 ಬಸ್ ಕೋರ್ಮಂಗ್ಲದಲ್ಲಿ ನಾನು ಡೈಲಿ ನೋಡೋದ್ರಿಂದನೂ ಹೇಳ್ತಾ ಇದ್ದೀನಿ ಕೂಡ. ಎಲ್ಲ ಫೀಲ್ಡ್ನಲ್ಲೂ ಹೆಣ್ಮಕ್ಳು ತುಂಬಾ ಬೆಳೀತಾ ಇದ್ದಾರೆ. ಇನ್ನೂ ಹೆಚ್ಚು ಬೆಳಿಬೇಕು. ನಮ್ಮ ದೇಶದ ಬೆಳವಣಿಗೆಗೆ ಹೆಣ್ಮಕ್ಳು ತುಂಬಾ ಇನ್ನೂ ಒತ್ತು ಕೊಡಬೇಕು ಅಂತ. ನಿಮಗೆ ಯಾಕೆ ಒಂದು ಹೆಚ್ಚು ಪ್ರಾಮುಖ್ಯತೆ ಅನ್ನೋದು ಹೇಳಬೇಕಾದ್ರೆ ಲೈಕ್ ಮುಂಚೆ ಒಂದು ಏನು ಹೇಳ್ತೀವಿ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ಅಂತ ಹೇಳುವಾಗ ಲೈಕ್ ಒಂದು ಹೆಣ್ಣು ಮನೆ ಬಿಟ್ಟು ಆಚೆ ಬರೋಕ್ಕೆ ಒಂದು ದೊಡ್ಡ ಕಷ್ಟ ಆಗಿತ್ತು. ಆ್ಯಂಡ್ ಓದೋ ವಿಷಯದಲ್ಲಂತೂ ಯಾರೂ ಅವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಬೇರೆ ಬೇರೆ ಇವಾಗ ಏನೇನು ಕ್ಷೇತ್ರಗಳಿದ್ದಾವೆ, ಒಂದು ಸ್ಪೋರ್ಟ್ಸ್ ಆಗ್ಬೋದು, ಒಂದು ಎಜುಕೇಷನ್ ಆಗ್ಬೋದು, ಆ್ಯಂಡ್ ಏನೇ ಒಂದು ಅವ್ರ ಇಂಡಿವಿಜುವಾಲಿಟಿ ಮೇಂಟೈನ್ ಮಾಡಬೇಕು ಅಂದಾಗ ಯಾವುದಕ್ಕೂ ಪ್ರಾಮುಖ್ಯತೆ ಇರಲಿಲ್ಲ. ಸೊ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಆಗ್ತಾ ಲೈಕ್ ಒಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ಅಥವಾ ಒಂದು ಏನೋ ಜಾರಿಗೆ ತಂದಿರೋದ್ರಿಂದ ಸೊ ಒಂದು ವುಮೆನ್ಸ್ ಡೇ ಅನ್ನೋದಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಒಳ್ಳೆಯ ಅರ್ಥ ಅಂತ ಹೇಳ್ಬೋದು. ಆ್ಯಸ್ ಪರ್ ಲೈಕ್ ಓಲ್ಡ್ ಡೇಸ್ ಮತ್ತು ಈ ಡೇಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಅಂತ. ಸೊ ಇವಾಗ ಅಷ್ಟು ಒಂದು ಕ್ಷೇತ್ರದಲ್ಲೂ ವುಮೆನ್ಸ್ ಅನ್ನೋದು ಒಂದು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಕೂಡ. ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತಾ ಲೈಕ್ ವುಮೆನ್ ಏನಕ್ಕೆ ಇಂಡಿಪೆಂಡೆಂಟ್ ಆಗಬೇಕು ಅಂದರೆ ಲೈಕ್ ಮದುವೆ ಆದಾಗ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಲೈಫ್ ಆಗಿರ್ಬೋದು, ಎಲ್ಲದಕ್ಕೂ ಲೈಕ್ ಸ್ಟೂಡೆಂಟ್ ಅಂತ ಇದ್ದಾಗ ಅವ್ರ ಫಾದರ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಆ್ಯಂಡ್ ಮದುವೆ ಆದಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ವೈ ದಿಸ್? ಅವಳಿಗೂ ಒಂದು ಇಂಡಿವಿಜುವಾಲಿಟಿ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಅವಳಿಗೂ ಒಂದು ಇಂಡಿವಿಜುವಾಲಿಟಿ ಕೊಡ್ತಾ ಒಂದು ಒಳ್ಳೆ ನೇಷನ್. ಯಾಕಂದರೆ ಹೆಣ್ಣು ಕಲಿತ್ರೆ ಮನೇಲಿ ಮಕ್ಕಳು ಕಲ್ತಂಗೆ. ಮಕ್ಕಳು ಇವಾಗಿನ ಯೂತ್ಸೇ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟು ಒಂದು ಡೆವಲಪ್ಮೆಂಟ್ ನೇಷನ್ಗೆ. ಸೊ ಅದಕ್ಕೆ ಹೆಣ್ಮಕ್ಳಿಗೆ ಓದಿಸಿ ಅವ್ರಿಗೆ ಒಂದು ಒಳ್ಳೆ ಇಂಡಿವಿಜುವಾಲಿಟಿ ಕೊಡಿ. ಆ್ಯಂಡ್ ಯಾವುದೇ ಹೆಣ್ಮಕ್ಳಾದ್ರೂ ಏನೋ ಒಂದು ಜಾರಿಗೆ ತಂದಿದ್ದಾರೆ ಅಂದಿದ ತಕ್ಷಣ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ದಂಗೆ ಒಂದು ಒಳ್ಳೆ ರೀತಿಗೆ ಯೂಸ್ ಮಾಡಿಕೊಂಡು ಅವರು ಬೆಳೀರಿ, ಮತ್ತೊಂದು ಹೆಣ್ಣನ್ನು ಬೆಳೆಸಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಂಗೆ ಬರೋದು ಸಾನಿಯಾ ಮಿರ್ಜಾ. ಅವ್ರದ್ದು ಒಂದು ಸ್ಪೋರ್ಟ್ಸ್ನ, ಯಾಕಂದರೆ ನನಗೆ ಸ್ಪೋರ್ಟ್ಸ್ ಇಷ್ಟ ಇರೋದ್ರಿಂದ ಸೊ ಅವ್ರನ್ನ ನಾನು ಇನ್ಸ್ಪಿರೇಷನಲ್ ವುಮನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್ ವಿಮೆನ್ಸ್ಗೆ ಅಂದರೆ ತುಂಬ ಇಂಪಾರ್ಟೆಂಟ್. ಅವ್ರು ಇಂಡಿಪೆಂಡೆಂಟ್ ಆಗೋಕ್ಕೆ. ಅವರು ಇವಾಗ ನಾವು ನೋಡ್ತಾ ಇದ್ದೀವಿ ತುಂಬ ಇವಾಗ ಮೊದಲಿಂದ ತುಂಬ ಚೇಂಜ್ ಆಗಿದೆ. ಫಸ್ಟು ವಿಮೆನ್ಸ್ ಎಲ್ಲ ಮನೇಲೇ ಇದು ಮಾಡ್ತಾಯಿದ್ರು. ಇವಾಗ ಎಲ್ಲ ವಿಮೆನ್ಸ್ಗೆ ಇಂಡಿಪೆಂಡೆಂಟ್ ಆಗಬೇಕು, ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ನಂಗೆ ಸ್ವಾತಂತ್ರ್ಯ ಸಿಗಬೇಕು. ಎಕನಾಮಿಕಲಿ ಯಾರ ಮೇಲೂ ಡಿಪೆಂಡೆಂಟ್ ಆಗಿರಬಾರ್ದು. ಆ್ಯಂಡ್ ಸ್ಟೇಬಲ್ ಇರಬೇಕು. ದೆನ್ ನಮ್ಮ ರೈಟ್ಸ್ನ ನಾವು ಫಾಲೋ ಮಾಡಬೇಕು. ನಮ್ಮ ಡ್ಯೂಟೀಸ್ ಆ್ಯಸ್ ವೆಲ್ ಬರುತ್ತೆ ಅಲ್ಲಿ. ಮತ್ತು ಯಾರದೇ ನಮ್ಮ ಹುಡುಗರಿಗಿಂತ ಜಾಸ್ತಿ ವಿಮೆನ್ಸ್ ಗ್ರೋ ಆಗ್ತಾವ್ರಿ ಇವಾಗ. ಸೊ ಅದು ಪ್ಲಸ್ ಪಾಯಿಂಟು. ವಿಮೆನ್ಸ್ ಡೇ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ವುಮೆನ್ನ ಎಂಪವರ್ ಆಗಲಿ, ಅವ್ರಿಗೆ ಗೊತ್ತಾಗಬೇಕು ಅವ್ರ ಡ್ಯೂಟೀಸ್ ಏನು, ರೈಟ್ಸ್ ಏನು, ಎಲ್ಲ ನೇಷನ್ಗೆ ಒಳ್ಳೆಯದಾಗಿ. ನನಗೆ ಇದರಲ್ಲಿ ಸ್ಪೋರ್ಟ್ಸ್ ಫೀಲ್ಡಲ್ಲಿ ನಮ್ಮ ಅಥ್ಲೀಟು ಮೆರಿ ಕಾಮು, ಆಮೇಲೆ ಮಲಾಲಾ ಯೂಸಫ್, ತುಂಬ ಜನ ಇದ್ದಾರೆ. ಇಂಗ್ಲೀಷ್ ಸ್ಟಾರ್ಟ್ ಮಾಡಿದ್ರೆ ಹಿಸ್ಟ್ರಿಯಲ್ಲೂ ನೋಡಿದ್ರೆ ನಮ್ಮ ರಾಣಿ ಲಕ್ಷ್ಮೀಬಾಯಿ, ಚೆನ್ನಮ್ಮ ಎಲ್ಲರೂ ನೋಡಿದ್ರೆ ತುಂಬ ಜನ ಇದ್ದಾರೆ. ಆದರೆ ಅವ್ರನ್ನ ಎಲ್ಲ ಇನ್ಸ್ಪಿರೇಷನ್ ತೊಗೊಂಡು ನಾವು ಮುಂದೆ ಹೋಗ್ತಿರ್ಬೋದು. ನಾನು RV ಟೀಚರ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಸೊ ಮುಂದೆ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೊಫೆಸರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ನಂಗನ್ಸುತ್ತೆ ಇವಾಗ ಎಜುಕೇಷನ್ ಇಲ್ಲ ಅಂದರೆ ಏನೂ ಇಲ್ಲ. ಬಿಕಾಸ್ ಇವಾಗ ಮುಂದೆ ಹೋಗಿ ಒಂದು ಇಫ್ ಅ ವುಮೆನ್ ನಿಂತ್ಕೋಬೇಕು ಕಾಲ ಮೇಲೆ ಅಂದರೆ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮುಂಚೆ ಎಲ್ಲ ಓದೋಕ್ಕಷ್ಟು ಆಪರ್ಚುನಿಟೀಸ್ ಇರ್ತಾರಲ್ಲ, ಏನೇ ಇದ್ದಿದ್ರು ಲೈಕ್ ಮೆನ್ಗೆ ಆಪರ್ಚುನಿಟೀಸ್ ಜಾಸ್ತಿ ಇರೋದು. ಬಟ್ ಇವಾಗ ಹಂಗಿಲ್ಲ, ಇವಾಗ ಈಕ್ವಲ್ ಆಗ್ತಾ ಇದೆ. ಆ್ಯಂಡ್ ಇವಾಗ ಎಲ್ಲರಿಗೂ ಅವೇರ್ನೆಸ್ ಬರ್ತಾ ಇದೆ ದ್ಯಾಟ್ ಎವ್ರಿಬಡಿ ಆರ್ ಈಕ್ವಲ್ ಅಂತ. ಆ್ಯಂಡ್ ಇವಾಗ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೆನ್, ಇವಾಗ ಎಲ್ಲ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ವುಮೆನ್ಸ್ಗೆ ಇನ್ನೂ ಆಪರ್ಚುನಿಟೀಸ್ ಜಾಸ್ತಿ ಆಗಿದೆ. ಮೊದಲು ಆರ್ಗನೈಸೇಷನ್ MNC ಅಥವಾ ಕಾರ್ಪೊರೇಟ್ ಜಾಬ್ಸಲ್ಲೆಲ್ಲ ಅಷ್ಟು
ವುಮೆನ್ಸ್ಗೆ ಒಂದು ಬೌಂಡ್ರಿ ಅನ್ನೋದಿರೋದು, ಗ್ಲಾಸ್ ಬೌಂಡ್ರಿ. ಬಟ್ ಇವಾಗ ಅದೆಲ್ಲ ಬ್ರೇಕ್ ಆಗ್ತಾ ಇದೆ. ದೇ ಆರ್ ಸೇಯಿಂಗ್ ದಟ್ ಎಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ. ಐ ಥಿಂಕ್ ಇಟ್ಸ್ ರಿಯಲಿ ಗ್ರೇಟ್ ಒಂದು ಹೆಂಗಸು ಮನೆ ಮತ್ತು ಒಂದು ಕೆಲಸನ ಒಟ್ಟಿಗೆ ನೋಡ್ಕೊಳ್ಳೋಕ್ಕೆ ಸರಿ ಆದಾಗ. ಬಿಕಾಸ್ ಅವಾಗ it will show what a woman can do, which even a man can't do. So it shows what value women has. So yeah, I think ನಂಗೆ ರೀಸೆಂಟಾಗಿ I like inspired by Sudha Murthy, Infosys ಇದು CEO ಇದು. I think she has handled ಮನೇನೂ ನೋಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇವನ್ ಶಿ ಸಚ್ ಎ ಇನ್ಸ್ಪಿರೇಷನ್ ಟು ವುಮೆನ್ಸ್. ಆ್ಯಂಡ್ ತುಂಬ ಇನ್ಸ್ಪೈರ್ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ತುಂಬ ಮಾತಾಡ್ತಾರೆ ಅವ್ರ ಬಗ್ಗೆ. ಸೊ ಯಾ, ಐ ಥಿಂಕ್ ಇಟ್ಸ್ ಎ ರಿಯಲಿ ಇನ್ಸ್ಪಿರೇಷನಲ್ ಥಿಂಗ್ ಅಬೌಟ್ ಹರ್. ಐ ವಾಂಟ್ ಟು ವರ್ಕ್. ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಯಾವ್ದಾದ್ರು ಒಳ್ಳೆ ಕಾರ್ಪೊರೇಟ್ ಜಾಬಲ್ಲಿ. ಸೊ ಐ ಥಿಂಕ್ ನಾನೊಂದು ಒಳ್ಳೆ ಹ್ಯೂಮನ್ ರಿಸೋರ್ಸ್ ಕಡೆ ಕಾರ್ಪೊರೇಟಲ್ಲಿ ಕೆಲಸ ಚೆನ್ನಾಗಿ ಸಿಕ್ಕಿದ್ರೆ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್. ಆ್ಯಕ್ಚುಲಿ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಇವಾಗ ಜಾಸ್ತಿ ಅವಾಗ ಕಂಪೇರ್ ಮಾಡಿದ್ರೆ ವಿಮೆನ್ಗೆ ಇವಾಗ ಕೆಪಬಿಲಿಟಿ ಎಲ್ಲ ತುಂಬ ಜಾಸ್ತಿ ಇದೆ ಇವಾಗಿನ ಜನ್ರೇಷನ್ ವಿಮೆನ್ಸ್ಗೆ. ಯಾವ ಫೀಲ್ಡಲ್ಲೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಫೀಲ್ಡಲ್ಲೂ ವಿಮೆನ್ ಇದ್ದಾರೆ. ಡಿಫೆನ್ಸ್ ಆಗಲಿ, ಏರ್ ಫೋರ್ಸಸ್ ಎಲ್ಲ ಇವಾಗ ವಿಮೆನ್. ಇವಾಗ ರೀಸೆಂಟಾಗಿ ಈವನ್ ಕಂಡಕ್ಟರ್, ಆಟೋ ಡ್ರೈವರ್ಸ್ ಎಷ್ಟೊಂದು ಜನ ವಿಮೆನ್ ಆಗಿದ್ದಾರೆ. ಲೈಕ್ ವಿಮೆನ್ ಮೈನಸ್ ಪಾಯಿಂಟ್ ಅಂತ ಯಾವುದೂ ಇಲ್ಲ. ದೇ ಕ್ಯಾನ್ ಡೂ ಎನಿಥಿಂಗ್. ಎಲ್ಲ ಏನು ಬೇಕಾದರೂ ಮಾಡ್ಬೋದು ವಿಮೆನ್. ಇವಾಗಲೂ ನಾವು ವುಮೆನ್ ಕಂಪೇರ್ ಮಾಡ್ಬೋದೋ ಇಲ್ಲ? ಕಂಪೇರಬಿಲಿಟಿ ಅನ್ನೋದು ಇಲ್ಲವೇ ಇಲ್ಲ. ವಿಮೆನ್ ಮತ್ತು ವಿಮೆನ್ ಯಾವಾಗಲೂ ಸ್ಟ್ರಾಂಗ್ ಆಗೇ ಇರ್ತಾರೆ. ವಿಮೆನ್ನಿಗೆ ಎಜುಕೇಷನ್ ಕೊಡಬಾರ್ದು. ಫಿಮೇಲ್ ಇನ್ಫ್ಯಾಂಟಿಸೈಡ್ ತುಂಬ ಇದೆ ಫ್ಯಾಂಟಿಸೈಡ್. ಈಗ ಪ್ಲೀಸ್ ಅದನ್ನೆಲ್ಲ ಸ್ಟಾಪ್ ಮಾಡಿ. ಯಾಕಂದರೆ ಎಲ್ಲ ಫೀಲ್ಡಲ್ಲೂ ಎಕ್ಸೆಲ್ ಆಗ್ತಿರೋದೇ ವಿಮೆನ್ಸ್ ಅಷ್ಟೇ. ಏನೋ ಆನ್ಸಿಸ್ಟರಿಂದ ಬಂದಿದೆ ಅಂತ ಅಷ್ಟೇ ಮೆನ್ ಇಸ್ ಫಿಸಿಕಲಿ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ರಿಯಲಿ ನಾಟ್ ದ ಥಿಂಗ್. ದ ಥಿಂಗ್ ಇಸ್ ವಿಮೆನ್ ಇಸ್ ಆಲ್ ಓವರ್ ರೋಲಿಂಗ್. ಎಲ್ಲ ಕಡೆ ಶಿ ಈಸ್ ಗೆಟಿಂಗ್ ಎಕ್ಸೆಲ್ಡ್. ಸೊ ಸಮ್ ಪೀಪಲ್ ದೇ ಆರ್ ನಾಟ್, ಅದು ಎಲ್ಲಿ ನಮಗಿಂತ ಜಾಸ್ತಿ ವಿಮೆನ್ ಬಂದುಬಿಡ್ತಾರೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲರೂ ದೇ ಆರ್ ಪುಟಿಂಗ್ ದೆಮ್ ಡೌನ್. ದೇ ಆರ್ ಸ್ಟೆಪ್ಪಿಂಗ್ ಲೈಕ್ ಅವ್ರನ್ನೆಲ್ಲ ಪುಷ್ ಮಾಡ್ತಿದ್ದಾರೆ ಕೆಳಗಡೆ. ಅದಕ್ಕೆ ಎಷ್ಟೊಂದು ಲೈಕ್ ರೂರಲ್ ಏರಿಯಾಸಲ್ಲೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದ್ತಿದ್ರೆ ಇಫ್ ದೇ ಡೋಂಟ್ ಹ್ಯಾವ್ ಮನಿ ದೇ ಆರ್ ಟೆಲ್ಲಿಂಗ್ ದಟ್ ನೀವು ಓದಬಾರ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಪ್ಲೀಸ್ ಪ್ರೊವೈಡ್ ದೆಮ್ ವಿತ್ ಅಟ್ಲೀಸ್ಟ್ ಫ್ರೀ ಎಜುಕೇಷನ್. ಬಿಕಾಸ್ ನಾಳೆ ಯಾರಿಗೆ ಗೊತ್ತು, ಅಲ್ಲಿ ಓದದೇ ಇರೋ ಮಕ್ಕಳೇ ಓದ್ಬಿಟ್ಟು ದೇ ಕ್ಯಾನ್ ಹೆಲ್ಪ್ ದ ಪೀಪಲ್ ಹೂ ಆರ್ ಸಫರಿಂಗ್ ಓವರ್ ದೇರ್. ಪ್ಲೀಸ್ ಲೈಕ್ ಎಜುಕೇಷನ್ ಕೊಡ್ದೇರೋ ಮಾತ್ರ ಇರಬೇಡಿ. ವಿ ಆರ್ ಲೈಕ್ ಇಲ್ಲಿ ನಾವೆಲ್ಲ ಅರ್ಬನಲ್ಲಿ we are getting well educated just because of our parents who are educated. Not that educate ಆಗದೇ ಇರೋರೆಲ್ಲ ಕೊಡಬಾರ್ದು ಮಕ್ಕಳಿಗೆ ಎಜುಕೇಷನ್ ಅನ್ನೋದೇನೂ ಇಲ್ಲ. ಪ್ಲೀಸ್ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಡಿ ಫಸ್ಟು. ಅವ್ರನ್ನ ಫಸ್ಟಲ್ಲಿ ನೀವು ಇಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರಿಗೆ ಏನೇನು ಬೇಸಿಕ್ ಎಜುಕೇಷನ್ ಇದೆ ಅಟ್ಲೀಸ್ಟ್ ಅದನ್ನು ಅಟ್ಲೀಸ್ಟ್ ಕೊಡಿಸಿ. According to me, not only education is important, but education about sexual harassment and everything is very important. Because when you go to workplace, what happens is if a girl is beautiful and she works properly, but still people have a misconception that just because she is beautiful, like she's getting paid well or she's in a higher position. That is not a right thing. You should not judge girls based on her looks or on her personality, because talent is talent. You can't judge based on personality or anything. And second thing is like if you want ನಿಮ್ಗೆ ಅಕಸ್ಮಾತ್ ಹೆಣ್ಮಕ್ಳಿಗೆ ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂದರೆ ಮುಂದೆ ಹೋಗಬೇಕು ಅಂದರೆ ಈಕ್ವಲಿ ಗಂಡು ಮಕ್ಕಳಿಗೂ ನಾವು ಎಜುಕೇಷನ್ ಕೊಡಬೇಕು. ಹೆಣ್ಮಕ್ಳಿಗೆ ಹೆಂಗೆ ಟ್ರೀಟ್ ಮಾಡಬೇಕು. ಬಿಕಾಸ್ ಏನಾಗುತ್ತೆ ಅಂದರೆ ವರ್ಕ್ ಪ್ಲೇಸ್ದಾಗ ಹೋಗ್ತೀವಿ ಅಂದರೆ ಲೈಕ್ ಹುಡುಗರಿಗೆ ಸ್ವಲ್ಪ ಟೀಸ್ ಮಾಡೋದು ಅಥವಾ ಅಲ್ಲೇ ಸ್ವಲ್ಪ ಜೆಂಡರ್ ಇನ್ಇಕ್ವಾಲಿಟಿ ಅಂದಂಗೆಲ್ಲ ಆ ಥರ ಆಗುತ್ತೆ. ಸೊ ಹೆಣ್ಮಕ್ಳು ಮ್ಯಾಮ್ ಡಿಸ್ಕರೇಜ್ ಆಗಿ ಜಾಬ್ ಬಿಡ್ತಾರೆ ಆ ರೀಸನ್ಸ್ ಅಲ್ಲಾಗೆ. ಮೆನ್ ದೇ ಟ್ರೈ ಟು ಡಾಮಿನೇಟ್ ಮಾಡ್ತಾರೆ. ಸೊ ಲೈಕ್ ಓಕೆ ಎಜುಕೇಷನ್ ವೈಸ್ ಲೈಕ್ ಸ್ಕೂಲ್ ಕಾಲೇಜಸ್ದಾಗ ಏನೂ ಪ್ರಾಬ್ಲಮ್ ಬರಲ್ಲ. ಬಟ್ ಒನ್ಸ್ ಯು ಸ್ಟೆಪ್ ಔಟ್ ಆಫ್ ಸ್ಕೂಲ್ ಆ್ಯಂಡ್ ಕಾಲೇಜಸ್ ದೆನ್ ಯು ರಿಯಲೈಸ್ ಲೈಕ್ ವಾಟ್ ಆರ್ ದ ಪ್ರಾಬ್ಲಮ್ಸ್ what girls face. We should look upon that also, because ಬರೀ ಎಜುಕೇಷನ್ ತೊಗೊಂಡು ಉಪಯೋಗ ಇಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ನೀವು ಕೆಲಸ ಮಾಡಬೇಕಂದ್ರೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ತಾರೆ ಬಟ್ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ಬಿಕಾಸ್ ಏನು ಮಾಡ್ತಾರೆ ಅಂದರೆ ಲೈಕ್ ಅದು ಆ ಮ್ಯಾಟರ್ಗೆಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ. ಯಾರೂ ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಲ್ಲ. ಸಪೋರ್ಟ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಆ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಬೇಕು ವರ್ಕ್ ಪ್ಲೇಸ್ದಾಗ. ಬಾಯ್ಸ್ ಶುಡ್ ಟ್ರೈ ಟು ರೆಸ್ಪೆಕ್ಟ್ ಗರ್ಲ್ಸ್. ಆ ರೀತಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು. ಆ ಕಲ್ಚರ್ ಬರಬೇಕು. ಆ ಕಲ್ಚರ್ ಏನು ನಮ್ದು ಇದೆ ಅಲ್ಲ ಮೊದಲಿನ ಕಲ್ಚರ್ ಅದು ಬರಬೇಕು.
culture is very important in workplace. I think if that is there, then women can excel in everything because they are smarter than boys. They are way smarter than girls. I have seen, I have worked with boys also, with girls also. Feel girls are more smarter than boys, but just it is that they need support. So I believe that Women's Day, what the world has come together to bring it, it is very important for the empowerment of women, because we generally see that it's a patriarchal society. You know, right now it is not that much, but in cities, but if you go to the villages, you still see things like that. And I believe that when such empowerment, such drives happen, you know, when the women come to know, at least one day, you know, they feel that there are things that are there to be taken care of, you know, about them, which is specially dedicated for them. Like we have Father's Day, we have Mother's Day, like that Women's Day. So during this day, at least, you know, we take our time from our busy schedule, we come together, bring awareness about their education or health-wise sanitation, because there are a lot of things that the women, especially in India, they don't know. You know, they are very orthodox, and they are very uptight. You know, they don't like to speak it out like how it's in other countries. So I believe that it's a great initiative, and I really like how the MNCs, especially in Bangalore, they come together and they treat their women employees really beautifully by giving them, you know, that extra pampering, by taking out initiative that they come out of their own comfort zone and do something so that their talents are shown. It's generally men who are out there. But for women, it's really a great thing. So I think that it's a great initiative. Not really celebrities. Since I'm a Christian, okay, so I read a lot of Bible. So in Bible there are a lot of these women who have been really strong women, you know, like the prophets and stuff like that. So for me, they are the inspiration. For me, you don't have to hide, you know, things inside. You don't have to be ashamed of anything. If you are right, if you're not guilty, go out there and say it, and make sure that the things happen. You know, you have to stand for the truth is what it matters to me. ಮೇಡಮ್, ನನಗೆ ಇನ್ಸ್ಪಿರೇಷನ್ ಅಂತ ಅಂದರೆ ನನ್ನ ಫ್ರೆಂಡು ನಯನ ಅಂತ. ಅವಳನ್ನು ಬಿಟ್ಟರೆ ನನಗಿನ್ನು ಯಾರು, ಅವಳು ಆಲ್ರೆಡಿ ಇಲ್ಲೇ ಬೆಂಗಳೂರಲ್ಲಿ ವರ್ಕ್ ಮಾಡಿದವಳು. ಸೊ ಅವಳಿಗೆ ಬೆಂಗಳೂರು ಬಗ್ಗೆ ಎಲ್ಲ ಗೊತ್ತಿತ್ತು. ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಬೆಂಗಳೂರು ಏನೂ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ ಆ್ಯಕ್ಚುಲಿ. ಈಗಷ್ಟೇ ನಾನು ತಿಳ್ಕೊಳ್ತಾ ಇದ್ದೀನಿ. ನಾನು ಬಂದು ಬ್ಯಾಂಗ್ಳೂರಿಗೆ 1 ವರ್ಷ ಆಗ್ತಾ ಬಂತು. ಸೊ ನಮ್ಮ ಮನೇಲೂ ಕೂಡ ಆವಾಗ ಬೆಂಗಳೂರು ಹೋಗ್ತಾ ಇದೆಯಾ ಹಾಗೆ ಹೀಗೆ ಒಬ್ಬಳೇ ಅಂತೇಳಿ ತುಂಬ ಇದು ಮಾಡ್ತಾಯಿದ್ರು. ಸೊ ನನ್ನ ಫ್ರೆಂಡ್ ಕಡೆಯಿಂದ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಇವಾಗ ಎಲ್ಲ ತಿಳ್ಕೊಂಡಿದ್ದೀನಿ. ನಾನು ಕೂಡ ಬ್ಯಾಂಕಿಂಗ್ ಇದರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹಾಗೇ ಎಲ್ಲರೂ ಕೂಡ ಹೆಣ್ಮಕ್ಳು ಹೊರಗಡೆ ಹೋಗಬಾರ್ದು, ಕೆಲಸ ಮಾಡಬಾರ್ದು, ಆಮೇಲೆ ಜನಗಳಿಗೆ ಹೆದರಿಕೆ ಜಾಸ್ತಿ, ಮನೆಯವ್ರ ಪೇರೆಂಟ್ಸಿಗೆ, ಸೊಸೈಟಿ, ಅದರಲ್ಲೂ ಈಗಂತೂ ಮೀಡಿಯಾ ಇದರಿಂದ ಎಲ್ಲದೂ ಕೂಡ ಪಬ್ಲಿಕ್ ಆಗ್ತಾ ಇರೋದ್ರಿಂದ ತುಂಬಾ ಭಯ. ಈವನ್ ನಮ್ಮ ಮನೇಲೂ ಕೂಡ ಏನಾದ್ರು ಒಂದು ಆಯಿತು ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಕಾಲ್ ಮಾಡ್ತಾರೆ, ಏನಾಗ್ತಾ ಇದೆ, ಅಲ್ಲೇ ಇರ್ತೀಯಾ, ಧೈರ್ಯವಾಗಿರು, ಹಾಗೆ ಹೀಗೆ ಅಂತೇಳಿ. ಸೊ ಹೆಣ್ಮಕ್ಳ ಕೈಲಿ ಸಾಧ್ಯ ಇಲ್ಲ ಅಂತ ಅನ್ನೋದು ಏನೂ ಇಲ್ಲ. ಹುಡುಗರಿಗೆ ಕಂಪೇರ್ ಮಾಡಿದ್ರೆ ಎಲ್ಲದೂ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಅವ್ರ ನೇಮ್ ನನಗೆ ಗೊತ್ತಿಲ್ಲ, ಪೈಲಟ್ ಒಬ್ಬರು ಇದರೆಲ್ಲ ಇದು ಮಾಡಿದ್ರಲ್ವ ಏರ್ ಸ್ಟ್ರೈಕಲ್ಲಿ. ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ, ಇನ್ನೂ ಬೆಳಿಬೇಕು. ಸೊ ಅಷ್ಟೇ, ನನಗನ್ಸೋ ಮಟ್ಟಿಗೆ ಹೆಣ್ಮಗು ಅಂತೇಳಿ ಮನೇಲಿ ಕೂರಿಸ್ಬಾರ್ದು. ಎಜುಕೇಷನ್ ಕೊಡಿಸ್ಬೇಕು, ವರ್ಕ್ ಮಾಡೋಕ್ಕೆ ಕಳಿಸ್ಬೇಕು, ಎಲ್ಲದರಲ್ಲೂ ತಿಳ್ಕೊಬೇಕು ಹೆಣ್ಮಗು.